ಬಂಧುಗಳಿಗೆ ಮೊದಲನೇದಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ನನ್ನ ಶ್ರೀ ಸದ್ಗುರು ಶಿಕ್ಷಕ ಬಳಗದಿಂದ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಇವತ್ತು ನಮ್ಮ ಶ್ರೀ ಸದ್ಗುರು ಶಿಕ್ಷಕರ ಬಳಗ ಏನು ನಾವು 12 ಜನ ಈ ಒಂದು ಚುನಾವಣೆಗೆ ಕಣಕ್ಕೆ ಇಳಿದಿದ್ವಿ, 12 ಜನ ಗೆದ್ದಿರ್ತಕ್ಕಂಥದ್ದು. ಈ ಗೆಲುವನ್ನು ನಾನು ತಾಲೂಕಿನ ಸಮಸ್ತ ಶಿಕ್ಷಕ ಬಂಧುಗಳಿಗೆ ಅರ್ಪಿಸ್ತಾ ಇದ್ದೇನೆ. ನಮ್ಮ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಇವತ್ತು ಇಡೀ ತಾಲೂಕಿನ ಶಿಕ್ಷಕ ಬಂಧುಗಳು ನಮ್ಮನ್ನು ಶುಭ ಹಾರೈಸಿ ಆಶೀರ್ವದಿಸಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಇಲ್ಲಿ ನನ್ನ ಸ್ನೇಹಿತರಾಗಿರ್ತಕ್ಕಂತಹ ಭಾಳ ಹಿರಿಯ ಶಿಕ್ಷಕರು, ಸ್ನೇಹಿತರು, ಅಭಿಮಾನಿಗಳು ತುಂಬಾ ನಮಗೆ ಸಹಕಾರ ಕೊಟ್ಟರು. ಅದರಲ್ಲಿ ನಮ್ಮ ರಾಜಶೇಖರ್ ಶೆಟ್ಟರ್ ಆಗಿರ್ಬೋದು, ಬುಕೇಶ್ವರ್ ಆಗಿರ್ಬೋದು, ರಾಮಚಂದ್ರಪ್ಪನವರಾಗಿರ್ಬೋದು, ಚಂದ್ರಪ್ಪನವರಾಗಿರ್ಬೋದು, ನಾಗರಾಜ್ ಕೋಡಿ ಆಗಿರ್ಬೋದು, ಲಕ್ಷ್ಮಣ ಆಗಿರ್ಬೋದು, ಮೇಯ್ನಾಗಿ ನನ್ನ ಗೆಳೆಯ ಮೊದಲಿಂದ ನಾವು ಟ್ರೈನಿಂಗ್ ಮೇಟ್ಸು ಈ ಸರಿ ನನ್ನ ಜೊತೆಗಿದ್ರು ಮೂರ್ತಿ ಎಮ್ಮವಿ ಆಗಿರ್ಬೋದು, ಹಾಗೆಯೇ ಎಂ ಪಿ ಸತ್ಯನಾರಾಯಣ ಮತ್ತು ಪ್ರಭು ಸರ್. ಎಂ ಪಿ ಸತ್ಯನಾರಾಯಣ ಅವರು ರಿಟೈರ್ಡ್ ಆದರೂ ನಮ್ಮ ಜೊತೆಗಿದ್ರು. ಅಂದರೆ ರಿಟೈರ್ಡ್ ಅಂದರೆ ಪ್ರಚಾರಕ್ಕೆ ಬಂದಿಲ್ಲ ಅವರು. ಪ್ರಭು ಮತ್ತು ಅವ್ರು ಏನಂದರೆ ತುಂಬ ಕೆಲಸ ಕಾರ್ಯಗಳನ್ನು ಮಾಡಿದರು ಪಾಪ. ಹಾಗೆಯೇ ಶರಣಪ್ಪ ಸರು, ಹಾಗೆ ನಮ್ಮ ನಾಗರಾಜ್ ಸಿ ಅವರು, ವಿಕ್ಟೋರಿಯಾ ಮೇಡಮು, ಹಾಗೆ ತುಂಬ ಜನ ಇದ್ದಾರೆ. ನಮ್ಮ ಹಾಲೈ ಸರು, ಹಾಗೆ ಹೇಳಿದ್ದೀನಿ ಶರಣಪ್ಪ ಸರು, ಹಾಗೆ ಜಾವಿದ್ದು ಆಗಿರ್ಬೋದು, ನಾಗರಾಜ್ ಸರ್ ಆಗಿರ್ಬೋದು, ಸತೀಶ್ ಆಗಿರ್ಬೋದು. ಮೇಯ್ನ್ ಆಗಿ ನನ್ನ ಗೆಳೆಯ ಸತೀಶು ಶಿಕಾರಿಪುರದ ಎಲ್ಲ ಶಿಕ್ಷಕರನ್ನು ಒಂದುಗೂಡಿಸಿ ನಮ್ಮ ಒಂದು ಅನೇಕ ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ರು. ನಾಗರಾಜ್ ಅವರು, ಸತೀಶ್ ಅವರು, ಎಂದು ಸಮರ ಲಕ್ಷ್ಮಣ್ ಅವರು, ಇವ್ರಿಗೆಲ್ಲರಿಗೂ ಸಹ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಎಲ್ಲರ ಹೆಸರುಗಳನ್ನು ನಾವು ಹೇಳಲಿಕ್ಕೆ ಆಗಿಲ್ಲ, ಬಿಟ್ಟಿರ್ಬೋದು. ಎಲ್ಲರಿಗೂ ಸಹ ನನಗೆ ತೆರೆಮರೆಯಲ್ಲಿ ಸಹಾಯ ಮಾಡಿರ್ತಕ್ಕಂಥ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ. ಇಷ್ಟೇ, ನಾಳಿಂದ ನಾವೆಲ್ಲರೂ ಸ್ನೇಹಿತರು ಕೊಟ್ಟಿದೆ. ಇದಕ್ಕೆ ಮುಖ್ಯವಾದ ಕಾರಣ ನಮ್ಮ ಕೆಲಸ ಕಾರ್ಯಗಳು. ನನಗೇನು 18 ತಿಂಗಳ ಅವಧಿಯಲ್ಲಿ ಅಧ್ಯಕ್ಷ ಸ್ಥಾನ ಸಿಕ್ಕಿತ್ತಲ್ಲ, ಅದು ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಕೆಲಸ ಆಗಿತ್ತು ಅಂತೇಳಿ ನನ್ನೆಲ್ಲ ತಾಲೂಕಿನ ಶಿಕ್ಷಕರು ಹೇಳ್ತಾರೆ. ಇದರ ಜಯಕ್ಕೆ ಇದು ಮುಖ್ಯವಾಗಿರ್ತಕ್ಕಂಥ ಕಾರಣ ಎಂಬುದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್, ಈಗ ಸಂಪೂರ್ಣ ಅಧಿಕಾರ ಸಿಕ್ಕಿದೆ, ಗುರುಭವನದ ಬಗ್ಗೆ ಏನು ಹೇಳ್ತೀರಿ? ಖಂಡಿತ ನಾನು ಮಾತಿಗೆ ತಪ್ಪದೇ ಮಾತೇ ಇಲ್ಲ. ಯಾಕೆಂದರೆ ಈ ಹಿಂದೆ ನಾನು ಹೇಳಿದ್ದೆ ಅಂದರೆ ಈ ಹಿಂದೆ ನಾನು 18 ತಿಂಗಳ ಅವಧಿಯಲ್ಲಿ ಇಂತಿಂಥ ಕೆಲಸಗಳನ್ನು ಮಾಡ್ತೀನಿ ಅಂತ, ಅದಕ್ಕೂ ಹೆಚ್ಚು ಕೆಲಸಗಳನ್ನು ಮಾಡಿದ್ದೀನಿ. ಈಗ ನಾನು ಏನು ಹೇಳಿದ್ದೀನಿ ಪ್ರಣಾಳಿಕೆಯಲ್ಲಿ, ಗುರುಭವನವನ್ನು ಕೈ ಎತ್ತಿಕೊಳ್ತೇವೆ, ಕೆಲಸ ಮಾಡ್ತೀವಿ, ದಾನಿಗಳನ್ನು ಹಿಡಿದು ಅಂತೇಳಿ ಖಂಡಿತವಾಗ್ಲೂ ಆ ಕೆಲಸ ಮಾಡ್ತೇವೆ. ಶ್ರೀ ಸದ್ಗುರು ಕಾರ್ನರನ್ನು ಮುಂದುವರ್ಸ್ಕೊಂಡು ಹೋಗ್ತೇವೆ. ಅಲ್ಲಿ ಇನ್ನೂ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಅಷ್ಟೇ ಅಲ್ಲದೆ ಹೋಬಳಿಗೊಂದು ಶ್ರೀ ಸದ್ಗುರು ಕಾರ್ನ ಮಾದರಿಯನ್ನು, ಅದೇ ರೀತಿ ಮಾದರಿ ಅಂದರೆ ಅದೇ ರೀತಿಯ ಸದ್ಗುರು ಕಾರ್ನರನ್ನು ಹೆಲ್ಪ್ ಡೆಸ್ಕನ್ನು ಪ್ರತಿ ಹೋಬಳಿಗೆ ತೆರೆದುಬಿಟ್ಟು ನನ್ನ ಶಿಕ್ಷಕರಿಗೆ ಇನ್ನೂ ಸಹಕಾರಿಯಾಗಿ ನಾನು ಇರ್ತೇನೆ. ಅವರಿಗೆ ನನ್ನ ತಾಲೂಕಿನ ಪ್ರತಿ ಶಿಕ್ಷಕರಿಗೂ ಸಹ ನಾನು ಚಿರಋಣಿಯಾಗಿದ್ದೇನೆ. ಮತ್ತು ನಾವು ಈ ಚುನಾವಣೆ ಕಣದಲ್ಲಿ ಸಣ್ಣ ಪುಟ್ಟ ಏನಾದರೂ ವ್ಯತ್ಯಾಸಗಳಾಗಿದ್ದರೆ ದಯವಿಟ್ಟು ಯಾರು ಅದನ್ನ ಮನಸ್ಸಿಗೆ ಹಚ್ಕೋಬಾರ್ದು. ನಾಳಿಂದ ನಾವೆಲ್ಲರೂ ಸ್ನೇಹಿತರು, ಎಲ್ಲರೂ ಸೇರಿ ಒಳ್ಳೆ ಕೆಲಸವನ್ನು ಮಾಡೋಣ, ಇದನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೆ. ಈ ಸಮಯವನ್ನು ಕೊಡಬೇಕು ಅಂದರೆ ಮನೆಯಲ್ಲಿ ಫ್ಯಾಮಿಲಿ ಭಾಳ ಸಪೋರ್ಟ್ ಮಾಡಬೇಕಾಗುತ್ತೆ. ನನ್ನ ಹೆಂಡತಿ ಮಂಜುಳಾ ಏನಿದ್ದಾರೆ ತುಂಬಾ ಸಪೋರ್ಟ್ ಮಾಡಿದ್ದಾಳೆ. ಈ ಗೆಲುವಿಗೆ ಅವಳದು ಸಹ ಒಂದು ಪ್ರಮುಖ ಪಾತ್ರವನ್ನು ಇದೆ ಅನ್ನೋ ಹೇಳೋದನ್ನು ನಾನು ಬಯಸ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ 8 ತಿಂಗಳಿಂದ ಗಮನಿಸ್ತಾ ಬಂದು ಇಂಥ ಒಬ್ಬರು ಈ ಸಂಘದ ಅಧ್ಯಕ್ಷ ಆಗಬೇಕು ಮತ್ತು ಇವರು ಟೀಮು ಗೆಲ್ಲಬೇಕು ಅಂತ ಹೇಳಿ ನಾವು ಹೆಚ್ಚಾಗಿ ಇಂಥ ಎಲೆಕ್ಷನ್ ಇದರಲ್ಲಿ ನಾವು ಭಾಗವಹಿಸಿರಲಿಲ್ಲ. ನಾವು ಈಗ ಸಕ್ರಿಯವಾಗಿ ಅದಕ್ಕೆ ಬೆಂಬಲಿಸಿ ಅವರನ್ನು ಗೆಲುವಿಗೆ ಶ್ರಮಪಟ್ಟಿದ್ದೀವಿ. ನಮಗೆ ಈ ರಿಸಲ್ಟು ನಮ್ಮ ಶ್ರಮಕ್ಕೆ ತಕ್ಕ ಫಲ ಬಂದಿದೆ, ಕೈಯನ್ನು ಬಲಪಡಿಸಿದೆ. ಮತ್ತು ಶಿಕ್ಷಕರ ವೈಯಕ್ತಿಕ ನೋವುಗಳಿಗೂ ಕೂಡ ಇವರು ಸ್ಪಂದಿಸ್ತಾರೆ ಅನ್ನೋದನ್ನು ನಾನು ಎಲ್ಲ ಶಿಕ್ಷಕ ಸಮುದಾಯಕ್ಕೆ ಮಂದಟ್ಟು ಮಾಡೋ ಪ್ರಯತ್ನವನ್ನು ಮಾಡಿದ್ದೀನಿ. ಅದು ಸರಿಗೆ ಭಾಳ ಗೆಲುವಿಗೆ ಸಹಕಾರಿಯಾಗಿದೆ ಅಂದ್ಕೊಂಡಿದ್ದೀನಿ. ಈ ಗೆಲುವು ಭಾಳ ಖುಷಿಯಾಗಿದೆ. ಬಿರುಬಿಸಿನಲ್ಲಿ ಶಿವಮೊಗ್ಗ, ಸಾಗರ, ಭದ್ರಾವತಿ, ಚನ್ನಗಿರಿ, ತೀರ್ಥಹಳ್ಳಿ, ಶಿಕಾರಿಪುರ ಮತ್ತು ಈ ಕಡೆ ಭಟ್ಕಳ, ನಾಗವಳ್ಳಿ ಕಡೆಯಿಂದ ಬಂದು ಅವರಾಗೇ ಬಂದು ಮನಸ್ಪೂರ್ವಕವಾಗಿ ಬಂದು ಮಾಲ್ತೇಶಪ್ಪರ ನಾಯಕತ್ವವನ್ನು ಒಪ್ಪಿಕೊಂಡು ಓಟ್ ಹಾಕಿ, ಇದು ಕೆಟ್ಟ ಬಿಸಿಲಲ್ಲಿ ಇನ್ನು ವೈಯಕ್ತಿಕ ಕಾರಣಗಳನ್ನು ಬಿಟ್ಟು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದು ಓಟ್ ಹಾಕಿದ್ದೀರಾ. ನಿಮ್ಮೆಲ್ಲರಿಗೂ ಮೊಟ್ಟ ಮೊದಲಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸಾಗರ ತಾಲೂಕಿನ ಒಂದು ಐತಿಹಾಸಿಕ ದಿನ ಇವತ್ತು. ಕಾರಣ ಏನಪ್ಪಾ ಅಂತಂದ್ರೆ ಇಡೀ ತಂಡವೇ ಗೆದ್ದಂಥ ಇತಿಹಾಸ ಸಾಗರ ತಾಲೂಕು ಹೆಚ್ಚು 30 ವರ್ಷಗಳ ಹಿಂದೆ ನಡೆದಿತ್ತು. ಆ ಒಂದು ಇತಿಹಾಸವನ್ನು ಮಾಲ್ತೇಶಪ್ಪನವರು ತಮ್ಮ ತಂಡವನ್ನು ಕಟ್ಟಿಕೊಂಡು 12ಕ್ಕೆ 12 ಜನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಡೀ ತಾಲೂಕಿನ ಸಮಸ್ತ ಶಿಕ್ಷಕ ಬಂಧುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಯಾರು ನಾಯಕರಿದಾರಲ್ಲ, ಆ ನಾಯಕರು ನಾನೇ ದೊಡ್ಡ ನಾಯಕ, ನಾನೇ ದೊಡ್ಡ ಲೀಡರ್ ಅನ್ನೋದನ್ನ ಯಾರು ಹೆಮ್ಮೆ ಪಟ್ಕೊಂಡ ಗರ್ವದಿಂದ ಹೇಳ್ತಾ ಇದ್ರು, ಅದು ಇವತ್ತಿಗೆ ಸರ್ವನಾಶ ಆಗಿದೆ ಅಂತಕ್ಕಂಥ ನನ್ನ ಭಾವನೆ. ಮುಂದಿನ ದಿನಗಳಲ್ಲಿ ಮಾಲ್ತೇಶಪ್ಪರ ನಾಯಕತ್ವದಲ್ಲಿ ಎಲ್ಲ ಅವರ ತಂಡದ ಎಲ್ಲ ಸದಸ್ಯರು ಒಳ್ಳೆಯ ಉತ್ತಮ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾರೆ ಅನ್ನೋ ಭರವಸೆ ನಮಗೂ ಇದೆ. ಹಾಗಾಗಿ ನಾವೆಲ್ಲರೂ ಅವರಿಗೆ ಸಪೋರ್ಟ್ ಅನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವೇನು ಅವರ ನಾಯಕರು ಅಂತ ಹೇಳ್ತೇವಲ್ಲ, ನೀವೆಲ್ಲರೂ ಓಟ್ ಹಾಕಿ ನಿಮ್ಮ ಸೇವಕರಾಗಿ ಅವ್ರು ಮಾಡ್ಕೊಂಡಿರಿ ಅನ್ನೋ ನಮ್ಮ ಭಾವನೆ. ನೀವು ನೇರವಾಗಿ ಅವ್ರನ್ನ ನನ್ನಂತ ಕೆಲಸ ಆಗಿಲ್ಲ ಅನ್ನೋದನ್ನ ನೀವು ನೇರವಾಗಿ ಅವರನ್ನ ನೇರವಾಗಿ ಕೇಳ್ಬೋದು.
ಇಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ. ನನಗೆ ಅಧಿಕಾರ ಬೇಕು, ನಾನು 3 ತಿಂಗಳ ಅಧ್ಯಕ್ಷನೇ 6 ತಿಂಗಳ ಅಧ್ಯಕ್ಷನ ಅಂತಕ್ಕಂಥ ಚಟುವಟಿಕೆಗಳು ಮುಂದೆ ನಡೆಯೋದಿಲ್ಲ. ಒಗ್ಗಟ್ಟಿನಿಂದ ಇಡೀ ತಾಲೂಕಿನ ಸಮಸ್ತ ಶಿಕ್ಷಕರ ಅಭಿವೃದ್ಧಿಗೆ ನಮ್ಮೆಲ್ಲಾ ತಂಡದ ಸದಸ್ಯರು ಕೈ ಜೋಡಿಸ್ತಾರೆ ಅಂತಕ್ಕಂಥ ಒಂದು ಆಶಾ ಮನೋಭಾವನೆಯಿಂದ ಮತ್ತೊಮ್ಮೆ ಇಡೀ ತಾಲೂಕಿನ ಸಮಸ್ತ ಶಿಕ್ಷಕ ಬಂಧುಗಳಿಗೆ ಈ ಗುರುಭವನದ ಕೆಲಸದ ಬಗ್ಗೆ ಅಧ್ಯಕ್ಷ ಹೇಳಿದ್ದಾರೆ. ಈ ಒಂದು ಗೆಲುವಿಗೆ ನಿಮ್ಮೆಲ್ಲರಕ್ಕೆ ನೀವೇ ಕಾರಣ. ಈ ಗೆಲುವು ನಿಮ್ಮೆಲ್ಲರಿಗೂ ಅರ್ಪಿಸ್ತಾ ಇದ್ದಾರೆ ಅಧ್ಯಕ್ಷರು ಅಂತ ಹೇಳ್ತಾ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಒಂದು ಈ ಶಿಕ್ಷಕ ಬಂಧು ಮಿತ್ರರು ನಮ್ಮ ಈ ಒಂದು ಸದ್ಗುರು ಸಂಘವನ್ನ ನಮ್ಮನ್ನ ಗೆಲ್ಲಿಸಿದ್ದಾರೆ. ಸಮಸ್ತ ಶಿಕ್ಷಕ ಬಂಧುಗಳು ನಮಗೆ ಉತ್ತಮ ರೀತಿಯಲ್ಲಿ ಶ್ರಮ ವಹಿಸಿ ನಮಗೆ ಇರುವಂತಹ ಸೀನಿಯರ್ಸು ನಮಗೆ ಬಹಳ ಎನ್ಕರೇಜ್ ಕೊಟ್ಟು ನಮಗೆ ಸಹಾಯ ಮಾಡಿದ್ದಾರೆ. ಹಾಗೆ ನಮ್ಮ ಎಲ್ಲ ಮತದಾನ ನೀಡಿ ನಮ್ಮನ್ನೆಲ್ಲ ಗೆಲ್ಲಿಸಿಕೊಟ್ಟಿದ್ದಾರೆ. ಅದರಲ್ಲೂ ಒಮ್ಮತದಿಂದ 12 ಜನಕ್ಕೆ 12 ಜನರು ಗೆಲ್ಲುವಂತಹ ಒಂದು ಯೋಗವನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆಲ್ಲ ನಾವು ಸಹಮತವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಗೆಲುವು ನಮ್ಮ ಸಮಸ್ತ ಸಾಗರ ತಾಲೂಕಿನ ಶಿಕ್ಷಕ ಬಂಧುಗಳಿಗೆ ನಾವೆಲ್ಲರೂ ಸೇರಿ ಅರ್ಪಿಸ್ತೀವಿ. ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇವೆ. ಯಾಕೆಂದರೆ ಇಡೀ ತಾಲೂಕಿನ ಸಮಸ್ತ ಶಿಕ್ಷಕ ಬಂಧುಗಳು ನಮ್ಮ ಕರೆಗೆ ಹೋಗೊಟ್ಟು ಈ ತಂಡವನ್ನ ಬೆಂಬಲಿಸಿದಿರಿ. ಆಮೇಲೆ ಈ ತಂಡದ ಕೆಲಸ ಕಾರ್ಯಗಳನ್ನು ನೋಡಿ ಈ ತಂಡವನ್ನ ಬೆಂಬಲಿಸಿದಿರಿ. ಜೊತೆಗೆ ನಿಮ್ಮೆಲ್ಲ ಏನು ನಿರೀಕ್ಷೆಗಳಿದ್ದಾವೆ ಆ ಎಲ್ಲ ನಿರೀಕ್ಷೆಗಳನ್ನ ಮಾಲತೇಶಪ್ಪನ ತಂಡ ನಡೆಸ್ಕೊಂಡು ಹೋಗುತ್ತೆ, ನಿರ್ವಹಿಸ್ಕೊಂಡು ಹೋಗುತ್ತೆ. ಜೊತೆಗೆ ಈ ತಂಡದಲ್ಲಿ ಎಲ್ಲ ಮುಖಗಳು ಎಲ್ಲ ವ್ಯಕ್ತಿಗಳು ಜವಾಬ್ದಾರಿಯುತವಾದ ಒಂದು ವಿವಿಧ ಕೌಶಲ್ಯವನ್ನು ಸ್ಕಿಲ್ಲನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿದ್ದಾರೆ. ಅವರೆಲ್ಲರೂ ನಮ್ಮ ಸಮಸ್ತ ಶಿಕ್ಷಕ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ, ಜೊತೆಗೆ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ತಾಕೀತು ಮಾಡ್ತೀನಿ. ಯಾಕಂತ ಹೇಳಿದ್ರೆ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಶಿಕ್ಷಕರು ಬಹಳಷ್ಟು ಜನ ಫೋನ್ ಮಾಡಿದರು, ಮೂರ್ತಿಯವರು ಯಾಕೆ ಸ್ಪರ್ಧೆ ಮಾಡಿಲ್ಲ ಅಂತ ಹೇಳಿದ್ರೆ 10 ವರ್ಷದಿಂದ ಸಂಘಟನೆಯಲ್ಲಿ ಇದ್ದೀವಿ, ಮತ್ತು ನಾವೇ ಬರಬಾರದು, ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಸಂಘಟನೆಗೆ ಬರಲಿಲ್ಲ. ಹಾಗಾಗಿ ಎಲ್ಲರನ್ನ ನಾವು ಮಾರ್ಗದರ್ಶನ ಮಾಡ್ತೀವಿ, ಸಲಹೆ ಕೊಡ್ತೀವಿ. ಶಿಕ್ಷಕರ ಸಮಸ್ಯೆಗಳನ್ನು ತಾವೆಲ್ಲರೂ ಆಲಿಸಬೇಕು ಅಂತ ಹೇಳ್ತಾ ಮಾಲತೇಶಪ್ಪನ ತಂಡ ಇನ್ನು 5 ವರ್ಷಗಳ ಕಾಲ ಶಿಕ್ಷಕ ಪರವಾಗಿ ಕೆಲಸ ಮಾಡುತ್ತೆ ಅಂತ ಭರವಸೆ ಇದೆ ನನಗಿದೆ. ಹಾಗಾಗಿ ನಿಮಗೆ ಎಲ್ಲರಿಗೂ ಒಳ್ಳೇದಾಗಲಿ, ಶಿಕ್ಷಕ ಪರವಾಗಿ ಇರ್ರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಈ ದಿವಸ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸಾಗರ ಶಾಖೆಯ ಚುನಾವಣೆ ಬಹಳ ಅಮೋಘವಾಗಿ ನಮ್ಮ ಸಾಗರ ತಾಲೂಕಿನ ಪ್ರಬುದ್ಧ ಶಿಕ್ಷಕ ಬಂಧುಗಳು ಉತ್ತಮವಾಗಿರ್ತಕ್ಕಂಥ ಟೀಮನ್ನು ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಾನು ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಹಾಗೂ ನನ್ನೆಲ್ಲ ಶಿಕ್ಷಕ ವೃಂದದ ಪರವಾಗಿ ಸರ್ಕಾರಿ ನೌಕರ ಸಂಘದ ಉಪಾಧ್ಯಕ್ಷನಾಗಿ ರಾಜಶೇಖರ ಶೆಟ್ಟಿ ಆದ ನಾನು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.